ನಮಸ್ಕಾರ. ನನ್ನ ಹೆಸರು ಚೇತನ್ ಕುಮಾರ್ ಅರೆಹಳ್ಳಿ ಅಂತೇಳಿ. ಸ್ನೇಹಿತರೆ, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಳ್ಳೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ನಾನು ನೋಡಿ. ಯಾಕೆಂದರೆ ಹೀಗೆ 2018ರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ತೋರಿಸುವ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದ ಮುಖೇನ ಜನರ ಮನಸ್ಸನ್ನು ತಲುಪಬೇಕು, ಜನರಲ್ಲಿ ಈ ವಿಷಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶುರುವಾಗುತ್ತೆ ಉತ್ತಮ ಪ್ರಜಾಕೀಯ ಅನ್ನುವಂತಹ ಒಂದು ಪಕ್ಷ. ಆದರೆ ಅದನ್ನು ತುಂಬ ಜನ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋದಕ್ಕಿಂತ ಜಾಸ್ತಿ ಅದನ್ನು ನೆಗೆಟಿವ್ ಆಗಿ ಮಾತಾಡಿದ್ದು, ಅದನ್ನು ಹಿಂಗಾದ್ರೆ ಹೆಂಗೆ ಇದು ಸಾಧ್ಯನೇ ಇಲ್ಲ. ಉಪೇಂದ್ರ ಅವರು ಇಷ್ಟು ದೊಡ್ಡ ಬುದ್ಧಿವಂತರಾಗಿದ್ರು, ಆದರೆ ಇವ್ರು ಯಾಕೆ ಈ ಥರದ ಆಲೋಚನೆ ಮಾಡ್ತಾ ಇದ್ದಾರೆ, ಇದು ಪ್ರಸ್ತುತ ಸ್ಥಿತಿಗತಿಗೆ ಸರಿ ಹೋಗುತ್ತಾ ಅನ್ನೋ ಸಾಕಷ್ಟು ವಿಷಯಗಳನ್ನು ಬರೀ ನೆಗೆಟಿವ್ ಆಗಿ ಕೇಳ್ತಾ ಇದ್ವಿ. ಆದರೆ ಇವತ್ತಿನ ದಿನಮಾನ ತುಂಬ ಬದಲಾಗಿದೆ. ಯಾಕಂದರೆ ಇವತ್ತೇನು ತಮಿಳುನಾಡಲ್ಲಿ ಮತ್ತು ಆಂಧ್ರದಲ್ಲಿ ಅಲ್ಲಿರ್ತಕ್ಕಂತಹ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಮಾಡಿರುವಂತಹ ಪಕ್ಷದ ಪಕ್ಷ ಮಾಡಿಕೊಂಡು ಅವರು ಚುನಾವಣೆಯನ್ನು ಎದುರಿಸ್ತಾರೆ. ಅಲ್ಲಿಂದ ಅವರು ರಾಜ್ಯಭಾರವನ್ನು ಮಾಡ್ತೇವೆ ಅಂಥೇಳಿ ನಾಯಕರಾಗಿ ಮತ್ತೆ ಬಂದಿದ್ದಾರೆ. ಅಂಥವರ ಒಂದು ಇವತ್ತಿನ ಸಂದರ್ಭವನ್ನು ಗಮನಿಸಿರ್ತಕ್ಕಂಥ ಕರ್ನಾಟಕದ ಜನತೆ, ಯುವಕರು ಮತ್ತೆ ಅದೇ ಯೋಚನೆ ಮಾಡ್ತಾ ಇದ್ದಾರೆ, ಉಪೇಂದ್ರ ಅವರು ಈ ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇವತ್ತಿಗೂ ಉಪೇಂದ್ರ ಅವರ ಒಂದು ನಿಲುವು ಜನ ಚಿಕ್ಕಡಿ ಹಿಡಿಯಬೇಕೇ ವಿನಃ ಉಪೇಂದ್ರ ಇನ್ಯಾರೋ ಅನ್ನುವಂಥ ವಿಷಯ ಅವರಲ್ಲಿ ಇಲ್ಲ. ಇದು ನಾವು ಬಹಳ ಸನಿಹದಿಂದ ನೋಡಿರುವಂಥದ್ದು. ಇಲ್ಲಿ ವಿಚಾರನೂ ಅಷ್ಟೇ ಮುಖ್ಯ. ಯಾವುದೇ ರ್ಯಾಲಿ ಆಗಿರಲಿ, ಯಾವುದೇ ಸಮಾರಂಭಗಳಾಗಿರಲಿ, ಯಾವುದೇ ಆಮಿಷಗಳನ್ನು ಕೊಡೋದಾಗಿರಲಿ, ಇದು ಯಾವುದೇ ಇಲ್ಲದೆ ನೈಜವಾಗಿ ಇರುವಂತಹ ವ್ಯವಸ್ಥೆ ಏನು ನಮ್ಮ ಸಂವಿಧಾನ ಕೊಟ್ಟಿದೆ, ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಏನು ಬಲವಾಗಿ ಪ್ರತಿಪಾದನೆ ಮಾಡಲಾಗಿದೆ, ಆ ಸಂವಿಧಾನದ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಇವತ್ತು ಪ್ರಜಾಕೀಯ ಮುನ್ನುಗ್ಗಬೇಕಾಗಿದೆ ಅನ್ನುವಂಥದ್ದೇ ಅವರ ಒಂದು ಅಭಿಲಾಷೆ. ಖಂಡಿತ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು, ಕರ್ನಾಟಕದಲ್ಲಿ ಏನಾದರೂ ಬದಲಾವಣೆ ಬರಬೇಕು ಅನ್ನೋ ಆಲೋಚನೆ ಇದ್ದರೆ ಒಂದು ಸರಿ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅದು ನಮ್ಗಳ ಆ್ಯಪೇ. ಇಲ್ಲಿ ಯಾರೋ ಒಬ್ಬ ಹೀರೋ ಇದ್ದಾನೆ ಅಥವಾ ಯಾರೋ ಒಬ್ಬರು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಆ ಥರದ್ದೇನಿಲ್ಲ. ವಿಚಾರಗಳೇ ಇವೆ. ಅದು ಸರಿ ಅನಿಸೋದಾದರೆ ನೀವು ಸಪೋರ್ಟ್ ಮಾಡಿ, ನಿಮ್ಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿ, ಅದರ ಮುಖೇನ ಬದಲಾವಣೆ ತೊಗೊಂಬರುವಂಥ ಪ್ರಯತ್ನ ಮಾಡೋಣ. ಅದು ರಾಜಕೀಯದಲ್ಲಾಗಿರಲಿ, ಬದುಕಿನಲ್ಲಾಗಿರಲಿ, ಎಲ್ಲಾದರೂ ಅದು ಎಲ್ಲದಕ್ಕೂ ಕೂಡ ಒಂದು ಬದಲಾವಣೆ ಬೇಕಾಗಿದೆ. ಹಾಗಾಗಿ ಧನ್ಯವಾದಗಳು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗ